ಒರಿಸ್ಸಾಯಿಂದ ಬಂದಿದ್ದಾರೆ. Both people have come from Orissa. They have booked a room taking the assistance of one Mr. Suresh here. They have entered the premises. After entering the premises, they have met one of our activities. Morning. They are offering 5 crores for vote. They have come with the blank check. They wanted to send us. They have got 2 checks from the BJP side. So they are confused. He has informed us. So people have delivered the checks and the people, 2 of them have escaped and 2 of them have been caught. They have accepted that. Yes, we came from the same place. So the complaint has been on the way to file that. So they are doing the job as per the law. This is the great operation process carried out by BJP friends. So the further they will only, our leaders are there, AICC secretaries also there. They will explain to all of you what is going on. This is what I would like to inform you. ಬಟ್ ಸರ್ ಬಿಜೆಪಿ ಎಲ್ಲ ಕಡೆ ಹೀಗೆ ಮಾಡಿ ಈಗ ನಾನು ತಮ್ಗೆ ಹೇಳ್ತಾ ಇದ್ದೀನಿ, ನಮ್ಮ ಹೆಂಡತಿ ಮೇಲೆ 4 ಜನ ಬಂದಿದ್ದಾರೆ. ಒಬ್ಬ ಲೋಕಲ್ ಯಾರೋ ಒಬ್ಬ ಬ್ಯಾಟ್ರೈನ್ ಟ್ರಾನ್ಸ್ಲೇಷನ್ ಮಾಡಿಸಿದ್ದಾರೆ. ಆನ್ಲೈನಲ್ಲಿ ಹೋಗಿದ್ದಾರೆ. ಬೆಳಗ್ಗೆ ನಮ್ಮ MLA ಮೀಟ್ ಮಾಡಿದ್ರು. MLA ತಿಳಿಸಿದ್ದಾರೆ 5 ಕೋಟಿ ಕೊಡ್ತೀವಿ ಓಟ್ಗೆ ಅಂತ ಭರವಸೆ ಕೊಟ್ಟಿದ್ದಾರೆ. ಅವರು ಕುದುರೆ ವ್ಯಾಪಾರಕ್ಕಿಲ್ಲ ಅಂತ ಹೇಳಿದ್ದಾರೆ. ಇದನ್ನು ಚೆಕ್ಕನ್ನು ಎಲ್ಲ ಸೀಲ್ ಮಾಡ್ತಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಫೈಲ್ ಮಾಡಿದ್ದಾರೆ. ಮುಂದೆ ಕಾನೂನು ಏನಿದೆ ಅದು ಕ್ರಮ ಸರ್, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗುತ್ತೆ ಅಂತ ಎಲ್ಲಿ ಕರ್ಕೊಂಡ್ಬಂದು ಕೂಡ ಇಲ್ಲಿಗೂ ಅದೇ ವ್ಯಾಪಾರ ನಡೀತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇನೋ ಭೇಟಿ ಮಾಡಿ ಅವರ ಅಧ್ಯಕ್ಷರು, ಪಕ್ಷದ MLA ಪಕ್ಷದ ಅಧ್ಯಕ್ಷರು ಭೇಟಿ ಮಾಡಿದೆ. ಇನ್ಯಾರು ಭೇಟಿ? ಬಿಜೆಪಿ ಅಲ್ಲ, ನೀವು ಹೋಗ್ತೀರಾ ಸರ್ ಅವ್ರ ಜೊತೆ? ನೋಡೋಣ. ಇದಕ್ಕೋಸ್ಕರ ಸ್ವಲ್ಪ ತಡ ಆಯಿತು. ಇದೆಲ್ಲ ಸ್ವಲ್ಪ ಮೊಬೈಲ್ ಯಾರು ಎಲ್ಲ ಶಿಕ್ಷೆ ಅಲ್ಲಿ ಬಂದಿದ್ದಾರೆ. ಎಲ್ಲ ಬಂದಿದೆ. ನಾನು ಡೆಲ್ಲಿಗೆಲ್ಲ ಕಳಿಸ್ಬೇಕು, ಎಲ್ಲ ಕಳಿಸ್ತೀನಿ. ಸರ್, ಅಲ್ಲಿ ಕೇಂದ್ರ ಚುನಾವಣಾ ಆಯೋಗ ಇವತ್ತು 4 ಗಂಟೆ ಪ್ರೆಸ್ ಮೀಟ್ ಇಟ್ಕೊಂಡಿದೆ ಸರ್. ರಾಜ್ಯದಲ್ಲೂ ಉಪಚುನಾವಣೆ ಘೋಷಣೆ ಆಗ್ಬೋದು ಅಂತ ನೀವು 4 ಗಂಟೆ ಆಗಲಿ ಬಿಡಿ, ನಾವು ತಯಾರಿದ್ದೀವಿ. ನಮಗೆ ಅನುಮಾನ ಇಲ್ಲ. ಎಲ್ಲ ವರದಿ ತರಿಸ್ಕೊಂಡಿದ್ದೀವಿ. ಕೆಲ ಲೀಡರ್ಸ್ ಹತ್ರ ಮಾತುಕತೆ ಮಾಡಿದ್ದೀವಿ. ನಾವು ಎಲೆಕ್ಷನ್ ಎದುರಿಸಕ್ಕೆ ಸಿದ್ಧ. ದಾವಣಗೆರೆ ಟಿಕೆಟ್ ಬಗೆಹರಿಯುತ್ತೆ ಸರ್? ಎಲ್ಲಿದೆ ಸರ್, ಈ ಗ್ಯಾಸ್ ಸಮಸ್ಯೆಗೆ ಕೇಂದ್ರ ಸ್ಪಂದಿಸ್ತಾ ಇಲ್ವಾ ಸರ್?